ನಾವು ಸರ್ಪ ಸಂಸ್ಕಾರ ಪೂಜೆ ಮಾಡಿದ ಮೇಲೆ ನಮಗೆ ಅಲ್ಲಿ ಒಂದು ಪ್ರಸಾದ ಕೊಡ್ತಾರೆ. ಏನಂದ್ರೆ ಒಂದು ಕಾಯಿ ನೋಡ್ತಿರ್ಬೋದು, ಇಲ್ಲಿ ಪ್ರಸಾದ ಎಲ್ಲ ಹಂಚ್ತಾ ಇದ್ದಾರೆ. ಬೇರೆ ಮನೆಗೆ ಬೇರೆ ಬೇರೆ ಪಕ್ಕದಲ್ಲಿರೋರಿಗೆ ಕುಡ್ದ್ಯಾ? ಎಲ್ಲರಿಗೂ ನಮಸ್ಕಾರ. ಡೈಲಿ ರೊಟೀನ್ ಬ್ಲಾಗ್ಗೆ ಸ್ವಾಗತ. ಆಕ್ಚುಲಿ ನಾವು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ವಿ. ವಿಶೇಷವಾಗಿ ಏನಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಹೋದ್ಮೇಲೆ ಸರ್ಪ ಸಂಸ್ಕಾರ ಅಂತ ಒಂದು ಪೂಜೆ ಇರುತ್ತೆ. ಆ ಪೂಜೆ ಆದ್ಮೇಲೆ ಮನೆಯಲ್ಲಿ ಏನೆಲ್ಲ ಮಾಡಬೇಕು, ಮನೆಗೆ ಬಂದ್ಮೇಲೆ ನಾವು ಯಾವ ರೀತಿ ಎಲ್ಲ ಆಚರಣೆ ಮಾಡಬೇಕು, ಏನೆಲ್ಲ ರೂಲ್ಸ್ ಇರ್ತವೆ, ಯಾವ ರೀತಿ ಎಲ್ಲ ಮಾಡ್ಬೇಕಂತೆಲ್ಲ ಹೇಳ್ತೀವಿ. ವಿಶೇಷವಾಗಿ ಏನಂದ್ರೆ ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಮತ್ತು ಧರ್ಮಸ್ಥಳದಲ್ಲಿ ನಾವು ಪೂಜೆ ಮನೆಗೆ ತಂದ ಸಾಮಾನುಗಳು ಯಾವ್ಯಾವ ಇದಾವೆ, ಏನೇನಿದ್ದಾವೆ, ಅದಾದ್ಮೇಲೆ ಹೇಳ್ದಲ್ಲ ಸರ್ಪ ಸಂಸ್ಕಾರ ಪೂಜೆ ಮಾಡಿದ್ಮೇಲೆ ಮನೆಗೆ ಬಂದ್ಮೇಲೆ ನಾವೇನ್ ಮಾಡಬೇಕು ಅನ್ನೋದು ಈ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇರುತ್ತೆ. ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಮಿಸ್ ಮಾಡ್ದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಅಭಿ ಏನೋ ಮಾಡ್ತಾ ಇದ್ದಾನಲ್ಲ ಕಿತಾಪತ್ತೆ ಅವ್ರ ಅಮ್ಮ ಹತ್ರ, ಹೋಗಿ ಒಳಗಡೆ ನೋಡೋಣ ಏನ್ ಮಾಡ್ತಾರಂತ. ನೋಡ್ತಿರ್ಬೋದು, ಇದೇ ನಮ್ಮ ಮನೆಯಲ್ಲಿ ಪೂಜೆ ಮನೆ. ವಿಶೇಷವಾಗಿ ಅಲ್ಲಿ ಒಂದು ಕಾಯಿ ಕೊಟ್ಟಿರ್ತಾರೆ ನಮಗೆ ಪ್ರಸಾದ. ನಾವು ಪೂಜೆ ಮಾಡಿಸ್ಮೇಲೆ ಒಂದು ಕಾಯಿ ಕೊಟ್ಟಿರ್ತಾರೆ. ಆ ಕಾಯಿ ತಂದು ಮನೆಯಲ್ಲೇ ಹೊಡಿಬೇಕು. ನೋಡಿ ತೀರ್ಥ ಇದೆ, ತೀರ್ಥ ಕುಡಿಯೋಣ. ಅಭಿ ತೀರ್ಥ ಕುಡ್ದೆ ನೀನಾ? ತೀರ್ಥ ಕುಡ್ದ್ಯಾ? ತೀರ್ಥ ಅಭಿ ಕುಡ್ದ್ಯಾ? ಕುಡ್ದಿಲ್ಲ, ಬೇಸಿಲ್ಲ. ಸುಬ್ರಹ್ಮಣ್ಯದಲ್ಲಿ ಪೂಜೆ ಮನೆಗೆ ಖರೀದಿ ಮಾಡಿದ ಒಂದು ಯಾವ್ದಾದ್ರು ಇದಾವೆ. ನಾವು ಏನಾದರೂ ಶಾಪ್ ಮಾಡಿದೀವಿ, ಶಾಪಿಂಗ್ ತೊಗೊಂಬಂದ್ವಿ ಅಲ್ಲಿಂದ ಪೂಜೆ ಮನೆಗೆ. ಅಂದರೆ ವಿಶೇಷವಾಗಿ ನೀವು ನೋಡ್ತಿರ್ಬೋದು, ಆಮೆ ಇದೆ. ಇದು ಗ್ಲಾಸಿಂದ ಮಾಡಿರ್ತಾರೆ. ಮನೆಯಲ್ಲಿ ಆಮೆ ಈ ಥರ ದೇವ್ರ ಕೋಣಲ್ಲಿದ್ದರೆ ತುಂಬ ಒಳ್ಳೇದಂತ ನೀವು ಕೇಳಿರ್ತೀರ, ತುಂಬ ಸಲ ಹೇಳಿರ್ತಾರೆ ಎಲ್ಲರೂ. ವಿಶೇಷತೆ ಏನಂದರೆ ಈ ಆಮೆ ಕುಕ್ಕೆ ಸುಬ್ರಹ್ಮಣ್ಯ ನಾವು ಖರೀದಿ ಮಾಡಿದ ಅಲ್ಲಿಂದ ತೊಗೊಂಬಂದಿದ್ದು. ಆ್ಯಕ್ಚುಲಿ ಇದನ್ನು ನಾವು ತೊಗೋಬಾರ್ದು, ನಮ್ಗೆ ಯಾರಾದರೂ ಕೊಡಿಸ್ಬೇಕು. ಇದು ನಮಗೆ ನಮ್ಮ ಅಕ್ಕರು ಕೊಡಿಸಿದ್ರು ಪೂಜೆಗೆ ಹೋದಾಗ. ಇದು ಆಮೆ ಮನೆಯಲ್ಲಿ ಪೂಜೆ ಕೋಣೆಯಲ್ಲಿ ಈ ರೀತಿ ಇದ್ದರೆ ಹಣ ಸಮೃದ್ಧಿ ಆಗಿರ್ಬೋದು, ಆರೋಗ್ಯ ಐಶ್ವರ್ಯ ಎಲ್ಲ ಇರುತ್ತೆ ಅಂತೆಲ್ಲ ನಂಬ್ತಾರೆ ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ. ನೋಡ್ತಿರ್ಬೋದು ಇಲ್ಲೆಲ್ಲ ಅಲ್ಲಿ ತಂದಿರೋ ಪ್ರಸಾದ ಆಗಿರ್ಬೋದು, ಮಂಡಳ ಆಗಿರ್ಬೋದು, ಕಾಯಿ ಆಗಿರ್ಬೋದು ಎಲ್ಲ ನೋಡ್ತೀರಾ. ಇವು ನೋಡಿ ಅಲ್ಲಿ ಟಿ ವಿ ಇಟ್ಟಿದ್ದೀನಿ. ಟಿ ವಿ ಇಡು, ಸೌಂಡ್ ಇಡು ಅಂತೆಲ್ಲ ಕರಿತಾನೆ. ಏನು ಬೇಕಬ್ಬಿ? ಟಿ ವಿ ಆನ್ ಮಾಡಬೇಕಾ? ಇಲ್ಲಿ ಜೇಜಿ ಮಾಡ್ಬಾ, ಜೇಜಿ ಮಾಡ್ಬಾ. ನೋಡ್ತಿರ್ಬೋದು ನೀವು ಆಮೆ ಎಷ್ಟು ಚೆನ್ನಾಗಿದೆ ಅಂತ. ಅದರಲ್ಲಿ ನೀರಿದೆ, ಮೋಸ್ಟ್ಲಿ ನಿಮ್ಗೆ ಕಾಣದೇ ಇರ್ಬೋದು ಈ ವಿಡಿಯೋದಲ್ಲಿ. ಅದರಲ್ಲಿ ನೀರು ಹಾಕಿ ಆಮೆ ಇದೆ ಅದರಲ್ಲಿ. ಅದಾದಮೇಲೆ ವಿಶೇಷವಾಗಿ ಇಲ್ಲಿ ಚಿಕ್ಕದಾಗಿ ಕಾಣ್ತಿದೆ, ನೋಡ್ತಿರ್ಬೋದು ನೀವು. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಹಸು ಇದೆ ಅಲ್ಲಿ. ಈ ಎರಡು ಕೂಡ ನಾವು ಅಲ್ಲೇ ಖರೀದಿ ಮಾಡಿದ್ದು. ಹಿತ್ತಾಳಿ ಅಂತ ಹೇಳಿ ಕೊಟ್ಟಿದ್ರು. ಪರವಾಗಿಲ್ಲ, ಶೈನಿಂಗ್ ಆಗ್ತಾ ಇದೆ, ತೊಳೆದಂಗೆಲ್ಲ ನೋಡ್ತಿರ್ಬೋದು ನೀವು. ಅದು ಆಕಳ ಜೊತೆಗೆ ಕೃಷ್ಣ ಇರ್ತಾನೆ. ಇದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಹಿತ್ತಾಳಿದು. ನಾವು ಫೋಟೋ ಯಾವುದೇ ತರಲಿಲ್ಲ, ಫೋಟೋ ತುಂಬ ಇದಾವೆ ಮನೆಯಲ್ಲಿ ಅಂತೇಳಿ ಈ ರೀತಿಯಾದ ತಂದಿವಿ. ಅಲ್ಲಿಂದ ತಂದಿರೋದಿದು. ನೋಡ್ತಿರ್ಬೋದು ಪೂಜೆ ಮನೆಗೆ ತಂದಿರೋ ಸಾಮಾನುಗಳು ಏನಾದ್ರು ಇದಾವೆ ಅಂದರೆ ಅದು ಇವೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಕಾಯಿ ನೀವು, ಅದು ಇದೇ ಕಾಯಿ ಅಲ್ಲಿ ಕೊಟ್ಟಿರೋ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಪೂಜೆ ಆದಮೇಲೆ ನಮಗೊಂದು ಪ್ರಸಾದ ಚೀಲ ಕೊಡ್ತಾರೆ. ಆ ಪ್ರಸಾದ ಚೀಲದಲ್ಲಿ ಒಂದು ಕಾಯಿ ಇರುತ್ತೆ. ಆ ಕಾಯಿ ತಂದು ಮನೆಯಲ್ಲೇ ಹೊಡಿಬೇಕಂತ ಹೇಳಿರ್ತಾರೆ. ದೇವ್ರ ಕೋಣೆಯಲ್ಲಿ ಒಂದಿನ 2 ದಿನ ಇಟ್ಟು ಅದಾದಮೇಲೆ ನಾವು ಕಾಯಿನ ಮನೆ ಬಾಗಿಲಿಗೆ ಇಲ್ಲ ದೇವ್ರ ಕೋಣೆಯಲ್ಲಿ ಹೊಡಿಬೇಕು. ನೋಡ್ತಿರ್ಬೋದು ಇಲ್ಲಿ ಪ್ರಸಾದ ಎಲ್ಲ ಹಂಚ್ತಾ ಇದ್ದಾರೆ. ಬೇರೆ ಮನೆಗೆ ಬೇರೆ ಬೇರೆ ಪಕ್ಕದಲ್ಲಿರೋರಿಗೆ ಎದುರುಗಡೆ ಇರೋರಿಗೆಲ್ಲ ಹಂಚ್ತಾ ಇದ್ದಾರೆ. ಈ ಕಾಯಿಗಳು ನೋಡಿರ್ಬೋದು, ಈ ಕಾಯಿದಲ್ಲಿ ಸ್ವಲ್ಪ ಗಂಧ ಹಾಕಿ ನಮ್ಗೆ ಅಲ್ಲೇ ಕೊಟ್ಟಿರ್ತಾರೆ. ಇಲ್ಲಿ ನಾವು ಪೂಜೆ ಮಾಡಿಸ್ತೀವಲ್ಲ ಅಲ್ಲಿ ಆ ಚೀಲದಲ್ಲಿ. ಇನ್ನು ಇದು ಸ್ವೀಟು ಅಲ್ಲಿ ಪ್ರಸಾದ ಕೊಟ್ಟಿರೋದು. ಅಂದರೆ ಅಂಗಡಿಲಿ ಕೊಡ್ತಾರೆ ಮತ್ತು ಹೊರಗಡೆ ಕೂಡ ನಾವು ತೊಗೋಬೋದು, ಆ ರೀತಿ ಕೊಟ್ಟಿದ್ದಾರೆ. ಇನ್ನು ಅದಾದಮೇಲೆ ಮೇನಾಗಿ ಏನಪ್ಪ ಕಾಯಿ ಆದಮೇಲೆ ಇದರಲ್ಲಿ ಇದು ತೆಂಗಿಂದು ಇದು ಒಂದು ಕಾಯಿ ಹೊಡೆದಿರೋ ಕಾಯಿ. ಇನ್ನು ಅದಾದಮೇಲೆ ಈ ಕೆಳಗೆ ಕೊಟ್ಟಿರೋ ಹೂವು ಇವೆಲ್ಲ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ನೀವು ಈ ಕುಂಕುಮ ಇದು ಎಲ್ಲ ಕೊಟ್ಟಿರ್ತಾರೆ ಪ್ರಸಾದ ಜೊತೆಗೆ. ಅವ್ರು ಹೇಳಿರ್ತಾರೆ ನೀವು ಹೋದ್ಮೇಲೆ 1-2 ದಿನ ಸ್ನಾನ ಮಾಡಿ ಇನ್ನು ಮುಖಕ್ಕೆಲ್ಲ ಹಚ್ಕೊಂಡು ಅದಾದಮೇಲೆ ನೀವೇನಾದರೂ ಡೈಲಿ ಹಚ್ಕೋಬೋದು, ಪ್ರಾಬ್ಲಮ್ ಆಗಲ್ಲ. ಒಂದು ವೇಳೆ ನಿಮಗೆ ಆಗಲ್ಲ, ಸ್ವಲ್ಪ ಪೂಜೆ ಕಷ್ಟ ಆಗುತ್ತೆ ಅಂದರೆ
ಮರದ ಕೆಳಗೆ ಅಂದರೆ ಯಾವುದೋ ಒಂದು ಗಿಡ ಕೆಳಗೆ ಹಾಕಿ ಅಂತ ಹೇಳಿರ್ತಾರೆ. ಅದೇ ರೀತಿಯಾಗಿ ಇವು ಕೂಡ ನೋಡ್ತಿರ್ಬೋದು. ನಾವು ಸರ್ಪ ಸಂಸ್ಕಾರ ಮಾಡಿಸ್ಬೇಕಾದ್ರೆ ತಂದಿರೋ ಹೂವು ನೋಡಿ, ಅಲ್ಲಿಂದ ಬಂದಿರೋ ಹೂವು ಇದು. ಈ ಎಲೆ ಆಗಿರ್ಬೋದು, ಈ ಹೂವು ಆಗಿರ್ಬೋದು, ಎಲ್ಲನೂ ಕೂಡ ಅಲ್ಲಿಂದ ಕೊಟ್ಟು ಕಳಿಸಿರ್ತಾರೆ. ಈಗ ಮನೆಗೆ ತಂದಾದ್ಮೇಲೆ ಮನೆಗೆ ಇಟ್ಟು ಒಂದಿನ ಅದಾದಮೇಲೆ ನಾವು ಹೊರಗಡೆ ಹಾಕ್ಬೇಕಂತೆಲ್ಲ ಹೇಳ್ತಾರೆ. ನೀವೆಲ್ಲ ನೋಡ್ತಿರ್ಬೋದು ಪ್ರಸಾದಗಳೆಲ್ಲ. ಇದರಲ್ಲಿ ಒಂದು ಲಾಡು ಸುಬ್ರಹ್ಮಣ್ಯ ಪ್ರಸಾದ ಅವರೇ ಕೊಟ್ಟಿರ್ತಾರೆ. ನಾವು ಒಂದೆರಡು ಎಕ್ಸ್ಟ್ರಾ ತಗೊಂಡಿದ್ವಿ. ಅದಾದಮೇಲೆ ಅಲ್ಲಿ ಅದು ಧರ್ಮಸ್ಥಳ ಆದಮೇಲೆ ಒಂದು ಇದು ಬರುತ್ತೆ, ಅದು ರಾಮನ ಗುಡಿ, ಅಲ್ಲಿ ಒಂದು ಪ್ರಸಾದ ತೊಗೊಂಡಿದ್ವಿ. ಈ ರೀತಿಯಾಗಿ ಸಪ್ರೇಟಾಗಿ ಬೇರೆ ಬೇರೆ ಕಡೆಯಿಂದ ತಗೊಂಡಿರೋ ಪ್ರಸಾದಗಳು. ಇದು ನೋಡ್ತಿರ್ಬೋದು ನೀವು, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೊಡೋ ಒಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೊಟ್ಟಿರೋ ಒಂದು ಇದು ಪ್ರಸಾದ. ಇದು ಆದಮೇಲೆ ಇದು ಹೊರಗಡೆ ತೊಗೊಂಡಿರೋದು. ಇನ್ನು ಮಂಡಳ ಅಂತ ಎಲ್ಲ ಕಡೆ ಸಿಗುತ್ತೆ, ಬಟ್ ನಾವು ಅಲ್ಲೇ ತಂದಿದ್ವಿ. ನೋಡ್ತಿರ್ಬೋದು ನೀವು, ಇವೆಲ್ಲ ಪೂಜೆ ಅಲ್ಲಿ ಕೊಟ್ಟಿರೋ ಪ್ರಸಾದಗಳು. ಆ ದಾರ ಆಗಿರ್ಬೋದು, ಇದಾಗಿರ್ಬೋದು, ಇದು ಕುಕ್ಕೆ ಸುಬ್ರಹ್ಮಣ್ಯದು. ಅದಾದಮೇಲೆ ಇದೆಲ್ಲ ಕುಕ್ಕೆ ಸುಬ್ರಹ್ಮಣ್ಯದು. ಇದು ಮಾತ್ರ ಧರ್ಮಸ್ಥಳ. ಇವೆರಡು ಧರ್ಮಸ್ಥಳ. ಈ ಕೈಗೆ ಕಟ್ಕೊಂಡಿರೋ ದಾರಗಳು ಕೂಡ ನಾವು ಕುಕ್ಕೆ ಸುಬ್ರಹ್ಮಣ್ಯ ತಂದಿದ್ದು. ಯಾಕಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವು 3 days ಅಲ್ಲೇ ಹಾಲ್ಟಿದ್ವಿ. ಹೇಳ್ದಲ್ಲ ಸರ್ಪ ಸಂಸ್ಕಾರ ಪೂಜೆ ಮಾಡ್ಸಕ್ಕಂತೇಳಿ. ಇವೆಲ್ಲ ಪ್ರಸಾದ ತಂದಿರ್ತಾರೆ. ಆಲ್ರೆಡಿ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಒಂದು ವೇಳೆ ನಮ್ಮ ಮನೆಯಲ್ಲಿ ಪೂಜೆ ಆದಮೇಲೆ ಇನ್ನೂ ಏನಾದರೂ ಮಿಕ್ಕಿದೆ, ಇನ್ನೂ ಏನಾದರೂ ಇದೆ, ನಾವೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ, ನಾವೇನಾದರೂ ನಾನ್ ವೆಜ್ ಅದು ಇದು ಏನಾದರೂ ತಿಂತೀವಿ ಅಂತ ಏನಾದರೂ ಇದ್ದರೆ, ಅವ್ರು ಕೊಟ್ಟಿರೋ ಈ ಹೂವು ಆಗಿರ್ಬೋದು, ಎಲೆ ಆಗಿರ್ಬೋದು, ಇದು ಕುಂಕುಮ ಆಗಿರ್ಬೋದು, ಒಂದು ಗಿಡದ ಕೆಳಗೆ ಹಾಕಿ ಮಾಡ್ಬೇಕಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಕುಂಕುಮ ಇದೆಯಲ್ಲ, ಡೈಲಿ ಹಚ್ಕೊಬೋದು, ನಮ್ಮ ಮನೆ ಇಟ್ಕೊಂಡು ಏನಾಗಲ್ಲ, ಪ್ರಾಬ್ಲಮ್ ಆಗಲ್ಲ. ಬಟ್ ಈ ಹೂವು ಕೊಟ್ಟಿರೋ ಹೂವು, ಎಲೆ, ಇವು ಮಾತ್ರ ಒಂದು ಗಿಡದ ಕೆಳಗೆ ಹಾಕಿ ಅಂತ ಅವರು ಹೇಳಿರ್ತಾರೆ. ಇನ್ನು ಅದಾದಮೇಲೆ ಈ ಧರ್ಮಸ್ಥಳದ ನೀರು ತೀರ್ಥ ಅಂತ ಕೊಟ್ಟಿರ್ತಾರೆ. ನಾವು ತೀರ್ಥ ಎಲ್ಲ ಕಾಯೆಲ್ಲ ಒಳಗಡೆ ಒಡಿಗೆ ಎಲ್ಲ ಆ ಕಾರಣಕ್ಕೆ. ಇನ್ನು ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ತೀರ್ಥ ನೋಡ್ತಿರ್ಬೋದು ನೀವು, ಸುಬ್ರಹ್ಮಣ್ಯ ತೀರ್ಥ ಇದು ಧರ್ಮಸ್ಥಳದ ತೀರ್ಥ. ಇನ್ನು ಅದಾದಮೇಲೆ ಇದು ಎಲೆ ಹೂವು ಎಲ್ಲ ಹೇಳಿದ್ದಾಯಿತು. ಇನ್ನು ಪಾಯಸ ಮಾಡ್ಬೇಕಂತ ಹೇಳಿದ್ದಾರೆ. ಆ ತೆಂಗಿನಕಾಯಿ ಇದೆಯಲ್ಲ, ಆ ತೆಂಗಿನಕಾಯಿಂದ ನಾವು ಪಾಯಸ ಮಾಡ್ಕೊಂಡು ಊಟ ಮಾಡ್ಬೇಕಂತ ಹೇಳಿದ್ದಾರೆ. ಅದೇ ಕಾಯಿ ನೋಡಿ, ಈಗ ಪಾಯಸ ಮಾಡೋಕ್ಕೆ ನಮ್ಮ ಮನೆಯವ್ರು ತೊಗೊತಾ ಇದ್ದಾರೆ ಪಾಯಸ ಮಾಡೋಕ್ಕಂತೇಳಿ. ಇದು ನಾವು ಧರ್ಮಸ್ಥಳದಲ್ಲಿ ತಂದಿರೋ ಒಂದು ವಿಡಿಯೋ. ಏನಪ್ಪ ಏನು ಮಾಡಬೇಕು, ಹೆಂಗ ಇನ್ನೊಂದ್ಸರಿ ಹೇಳು. ಕುಕ್ಕೆ ಸುಬ್ರಹ್ಮಣ್ಯಮಿಂದ ಬಂದಾದಮೇಲೆ ಮಾಡಬೇಕಾಗಿರೋ ಮೇನಾಗಿ ಈ ರೀತಿ ಮಾಡಬೇಕಂತ ಅಲ್ಲಿ ಪೂಜೆಗೆ ಕಲಿಸಿರ್ತಾರೆ. ಬಟ್ ಬೈ ಚಾನ್ಸ್ ನಿಮ್ಗೆ ಏನಾದರೂ ಮಿಸ್ ಆದರೂ ಮರ್ತೋದು ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಮಾಡಿ, ಸರಿನಾ? ನೋಡಿ, ಪಾಯಸ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಬಿಗೆ ಸ್ನಾನ ಮಾಡೋಕ್ಕೆ ನೀರು ಕಾಯಿಸಿದ್ದಾರೆ. ಹೀಟ್ರೆಲ್ಲ ಇದು ಗ್ರೀಸರ್ ಕೆಟ್ಟೋಗಿದೆ ಮನೆಯಲ್ಲಿ. ಇದು ಒಂದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಾದಮೇಲೆ ಮೊದಲನೇ ಬ್ಲಾಗ್ ಆಗಿರುತ್ತೆ. ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ, ಮಿಸ್ ಮಾಡ್ದೇನೆ. ಹೊಸ ರೀತಿಯ ಬ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ ಡೈಲಿ ಕೂಡ. ಮಿಸ್ ಮಾಡ್ದೆ ಸಪೋರ್ಟ್ ಮಾಡಿ. ಯಾರಾದರೂ ಹೊಸರು ಚಾನಲ್ನ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಬಿ ಅಲ್ಲಿ ಕುಚ್ಚಂತೀಯ? ಹಾಯ್ ಬಾಯ್. ಪಪ್ಪಿ ಕೊಡು ಅಭಿ, ಪಪ್ಪಿ ಕೊಡಪ್ಪ. ಈ ಕಡೆ ನೋಡ್ಬೇಕಪ್ಪ ಗುಂಡ, ಈ ಕಡೆ ನೋಡ್ಬೇಕು. ಕೊಡು. ವೆರಿ ಗುಡ್. ನಿನ್ನ ಹೆಸರೇನವ? ಇನ್ನೊಂದ್ಸಲ ಹೇಳ್ಗುಂಡ. ಏನಾಗಿಲ್ಲ ಹೇಳೋದು, ಏನಾಗಿಲ್ಲ ಅದು. ನೀನು ಏನಾಗಿಲ್ಲ ಅದು. ಹೋಗಿ ಜೇಜ್ ಮಗಿ ಹೋಗ ಸ್ವಾಮಿ ಹೆಂಗನು ಹಂಗ. ಇನ್ನೊಂದ್ಸಲ ಬಾ, ಸಾಕು ಬಾ. ವೆರಿ ಗುಡ್. ಸಾಕು ಬಾ. ಬಾ. ನಿಂಗೆ ಜಿ ಹಾಕೊಂಡು ಏನಾಗ್ತಪ್ಪ? ಜಿ ಹಾಕೊಂಡು ಏನಾಗುತ್ತೆ ನಿನಗೆ? ಅಂತತ ಚಳಿ ಆತತ. ಇದು ಚಳಿ ಆಗಲ್ಲ, ಬಿಸಿನೀರು ಐತಿ, ಬಿಸಿನೀರು. ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಲ್ಲ, ಅಲ್ಲಿ ತಣ್ಣಗಿತ್ತು ನೀರಾ.